ಗೆಳೆಯರೆ, ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಯೋನಿ ಪ್ರಾಣಿ ಇರುತ್ತದೆ. ಈ ಪ್ರಾಣಿಗಳನ್ನು ಯೋನಿಕೂಟ ಮಿಲನ ಅಥವಾ ವಿವಾಹ ಹೊಂದಾಣಿಕೆ ಮತ್ತು ಇತರೆ ಕೆಲವು ಜ್ಯೋತಿಷ್ಯದ ವಿಶ್ಲೇಷಣೆಗಳಲ್ಲಿ ಬಳಸುತ್ತಾರೆ. ಹಾಗಾದರೆ ಬನ್ನಿ, ಯಾವ ನಕ್ಷತ್ರಕ್ಕೆ ಯಾವ ಪ್ರಾಣಿ ಎಂದು ತಿಳಿಯೋಣ. ಮೊದಲಿಗೆ ಅಶ್ವಿನಿ ನಕ್ಷತ್ರಕ್ಕೆ ಪ್ರಾಣಿ ಕುದುರೆ, ಭರಣಿ ನಕ್ಷತ್ರಕ್ಕೆ ಆನೆ, ಕೃತಿಕಾ ನಕ್ಷತ್ರಕ್ಕೆ ಆನೆ ಹಾಗೂ ರೋಹಿಣಿ ನಕ್ಷತ್ರಕ್ಕೆ ಹಾವು. ಹಾಗೆ ಮೃಗಶಿರ ನಕ್ಷತ್ರಕ್ಕೆ ಹಾವು, ಆರುದ್ರ ನಕ್ಷತ್ರಕ್ಕೆ ನಾಯಿ, ಪುನರ್ವಸು ನಕ್ಷತ್ರಕ್ಕೆ ಬೆಕ್ಕು, ಪುಷ್ಯಮಿ ನಕ್ಷತ್ರಕ್ಕೆ ಮೇಕೆ. ಹಾಗೆ ಆಶ್ಲೇಷ ನಕ್ಷತ್ರಕ್ಕೆ ಬೆಕ್ಕು, ಮುಖ ನಕ್ಷತ್ರಕ್ಕೆ ಇಲಿ, ಪುಬ್ಬ ನಕ್ಷತ್ರಕ್ಕೂ ಸಹ ಇಲಿ ಮತ್ತು ಉತ್ತರ ನಕ್ಷತ್ರಕ್ಕೆ ಹಸು. ಹಾಗೆ ಹಸ್ತ ನಕ್ಷತ್ರಕ್ಕೆ ನವಿಲು, ಚಿತ್ತ ನಕ್ಷತ್ರಕ್ಕೆ ಹುಲಿ, ಸ್ವಾತಿ ನಕ್ಷತ್ರಕ್ಕೂ ಸಹ ನವಿಲು ಹಾಗೂ ವಿಶಾಖ ನಕ್ಷತ್ರಕ್ಕೆ ಹುಲಿ. ಹಾಗೆ ಅನುರಾಧ ನಕ್ಷತ್ರಕ್ಕೆ ಲೇಡಿ, ಜ್ಯೇಷ್ಠ ನಕ್ಷತ್ರಕ್ಕೂ ಸಹ ಲೇಡಿ, ಮೂಲ ನಕ್ಷತ್ರಕ್ಕೆ ನಾಯಿ ಮತ್ತು ಪೂರ್ವಾಷಾಢ ನಕ್ಷತ್ರಕ್ಕೆ ಕೋತಿ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಸಿಂಹ, ಶ್ರಾವಣ ನಕ್ಷತ್ರಕ್ಕೆ ಕುದುರೆ, ಧನಿಷ್ಠ ನಕ್ಷತ್ರಕ್ಕೆ ಮುಂಗುಸಿ ಮತ್ತು ಶತಭಿಷ ನಕ್ಷತ್ರಕ್ಕೆ ಕೋತಿ. ಹಾಗೆ ಕೊನೆಯದಾಗಿ ಪೂರ್ವಭಾದ್ರ ನಕ್ಷತ್ರಕ್ಕೆ ಸಿಂಹ, ಉತ್ತರ ಭಾದ್ರ ನಕ್ಷತ್ರಕ್ಕೆ ಕುದುರೆ, ಕೊನೆಯ ನಕ್ಷತ್ರವಾದ ರೇವತಿ ನಕ್ಷತ್ರಕ್ಕೆ ಆನೆ.